ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಂದ್ರ ಸಚಿವ ಈ ಉಕ್ಕು ಕಾರ್ಖಾನೆಯ ಕೇಂದ್ರ ಸಚಿವರಾಗಿ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಪಡೆದಿರತಕ್ಕಂಥ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ NDA ಮೈತ್ರಿಕೂಟದಲ್ಲಿ HD ಕುಮಾರಸ್ವಾಮಿ ಅವರು ಒಂದು ಕೇಂದ್ರ ಮಂತ್ರಿಯಾಗಿ ಇವತ್ತು ಆಂಧ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಆಂಧ್ರ ಜನಗಳು ಸಹ ಇವರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರು ಆಂಧ್ರದಲ್ಲಿ ಏನಂತ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡು ಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ವೈಜಾಗ್ ಉಕ್ಕು ಕಾರ್ಖಾನೆಯ ಒಂದು ಪುನಶ್ಚೇತನಕ್ಕೆ ಒಂದು ಕೈ ಹಾಕಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅಲ್ಲಿ ತುಂಬಾ ಲಾಸ್ ಆಗಿದೆ, ಅದನ್ನು ಮುಚ್ಚೋದೆಯಿಂದನೇ ಒಳ್ಳೆಯದು ನಮಗೆ ಅಂತಂದು ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಕುಮಾರಸ್ವಾಮಿ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ರು. ಆದರೆ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಗಮನಿಸಿದ ಪ್ರಕಾರ ಇದೆಲ್ಲ ಅಂಥ ದೊಡ್ಡ ಲಾಸಲ್ಲಿ ನಡೀತಾ ಇಲ್ಲ. ಇದರಿಂದ ನಮ್ಮ ಕಂಪ್ನಿಗೆ ಮತ್ತು ಒಂದು ಆಂಧ್ರಕ್ಕೆ ಒಂದು ಒಳ್ಳೆಯ ಹೆಸರು ಸಿಗುತ್ತೆ, ಇದನ್ನ ಮತ್ತೆ ಪುನರ್ ಓಪನನ್ನು ಮಾಡಲೇಬೇಕಾಗ್ತದೆ. ಈ ಒಂದು ಮಾಹಿತಿಯನ್ನು ಪಡೆದಂಥ ಕುಮಾರಸ್ವಾಮಿ ಅವರು ಇದೇನು ಅಂತ ಲಾಸಲ್ಲಿ ನಡೀತಾ ಇಲ್ಲ, ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಒಂದು ಪ್ಲ್ಯಾನಿಂಗನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೆಲಸ ಸಿಗುತ್ತೆ, ಎಷ್ಟೋ ಜನಗಳಿಗೆ ನಿರುದ್ಯೋಗ ಸಮಸ್ಯೆನೂ ಸಹ ಬಗೆಹರಿಯುತ್ತೆ. ಅದರಿಂದ ಇದನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು, ಇದನ್ನ ರೀಓಪನ್ ಮಾಡಬೇಕು. ಇದನ್ನು ಖಾಸಗಿಯವರಿಗೆ ಕೊಡೋದಕ್ಕಿಂತ ಇದರೆಲ್ಲ ಒಟ್ಟು ಬಜೆಟ್ ಈ ಕಾರ್ಖಾನೆಯ ಒಟ್ಟು 5 ಲಕ್ಷ ಕೋಟಿ ಅಂತ ಏನು ಹೇಳ್ತಾ ಇದ್ದಾರೆ, ಇದನ್ನು ಖಾಸಗಿಯವರಿಗೆ ಕೇವಲ 30,000 ಕೋಟಿಗೆ ಏನು ಕೊಡಬೇಕು ಅಂತ ಇದ್ದರು. ಆದರೆ ಇದು ಯಾರ ಕುತಂತ್ರ ಅನ್ನೋದು ಸಹ ಇನ್ನೂ ಆಗಲೇ ವಿಷಯದ ಬಗ್ಗೆ ಗೊತ್ತಾಗಿಲ್ಲ. ಆದರೆ HD ಕುಮಾರಸ್ವಾಮಿಯವರು ಇದು ಎಲ್ಲ ಒಂದು ಕಾರ್ಖಾನೆಯ ಒಂದು ವಹಿವಾಟು, ಇದನ್ನು ಆಗು ಹೋಗುಗಳ ವಿಷಯಗಳನ್ನು ಇದನ್ನು ಗಣನೆಗೆ ತಗೊಂಡಂಥ ಕುಮಾರಸ್ವಾಮಿಯವರು ಎಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಈ ಒಂದು ಕಾರ್ಖಾನೆ ಒಂದು ಆಸರೆ ಆಗುತ್ತೆ ಅನ್ನೋದೊಂದು ಮಾಹಿತಿ ತಗೊಂಡ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಖಾನೆಗೆ ಓಪನಿಂಗಿಗೆ ಏನೆಲ್ಲ ಸಹಕಾರ ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ, ಇದನ್ನು ರೀಓಪನ್ ಮಾಡೋಣ. ಅದರಂತೆಯೇ ಚಂದ್ರಬಾಬು ನಾಯ್ಡು ಆದಂಥ ತೆಲಂಗಾಣದಲ್ಲಿ ಅವರು ಸಹ ಒಂದು ಬೆಂಬಲವನ್ನು ಕೊಟ್ಟು ಇದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮ ಸರ್ಕಾರದಿಂದಲೂ ಸಿಗುತ್ತೆ ಕುಮಾರಸ್ವಾಮಿ ಅವರಿಗೆ. ಈ ಒಂದು ಕಾರ್ಖಾನೆಯ ಓಪನಿಂಗಿಂದ ಎಷ್ಟೋ ಲಕ್ಷದ ಕುಟುಂಬಗಳು ಮತ್ತು ಒಂದು ಆಸರೆಯಾಗಿರ್ತಕ್ಕಂಥ ಈ ಕಾರ್ಖಾನೆ ಓಪನಿಂಗ್ ಆದರೆ ನಾವು ಕುಮಾರಸ್ವಾಮಿ ಅವರ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅನ್ನೋದ್ರ ಮೂಲಕ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಇವತ್ತು ಆಂಧ್ರದಲ್ಲಿ ಇವತ್ತು ದೇವರಂತೆ ಕಾಣಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು ವೀಕ್ಷಕರೇ. ಯಾಕಪ್ಪ ಅಂತಂದರೆ ಇದೊಂದು ಆಂಧ್ರದಲ್ಲಿ ಈ ಒಂದು ಕಾರ್ಖಾನೆಯನ್ನು ವೈಜಾಗ್ ಮತ್ತು ಉಕ್ಕು ಕಾರ್ಖಾನೆಯನ್ನು ಏನು ಪುನರಾರಂಭ ಮಾಡಲಿಕ್ಕೆ ಇದು ತುಂಬ ಲಾಸಾಗಿ ನಡೀತಾ ಇದೆ ಅಂತ ಏನು ಅಧಿಕಾರಿಗಳು ಹೇಳ್ತಾ ಇದ್ರು. ಆದರೆ ಕುಮಾರಸ್ವಾಮಿ ಅವರ ಅನುಭವದ ಮೇರೆಗೆ ಇದು ಅಂಥ ಲಾಸಲ್ಲಿ ನಡೀತಾ ಇಲ್ಲ, ಇದನ್ನೆಲ್ಲದನ್ನು ನಾವು ಸರಿದೂಗಿಸ್ಕೊಂಡು ಈ ಕಾರ್ಖಾನೆಯನ್ನು ಓಪನಿಂಗ್ ಮಾಡೋಣ, ಎಷ್ಟೋ ಕುಟುಂಬಗಳಿಗೆ ಇದು ಒಂದು ಜೀವನಾಡಿಯಾಗುತ್ತೆ ಈ ಕಾರ್ಖಾನೆ ಅನ್ನೋದ್ರ ಮೂಲಕ ಇವತ್ತು ಚಂದ್ರಬಾಬು ನಾಯ್ಡು ಅವರ ಸಹಕಾರವನ್ನು ಪಡ್ಕೊಂಡು ಈ ಕಾರ್ಖಾನೆಯ ರೀಓಪನಿಂಗ್ಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಈ ಒಂದು ಕಾರ್ಖಾನೆಗೆ ವಿಸಿಟ್ ಕೊಟ್ಟ ನಂತರ ಅಲ್ಲಿನ ಆಂಧ್ರದ ಜನತೆಗೆ ಒಂದು ಮುಖದಲ್ಲಿ ಮಂದಹಾಸ ಬಂದಿದೆ. ಕುಮಾರಸ್ವಾಮಿ ಅವರು ಈ ಕಾರ್ಖಾನೆಯನ್ನು ಓಪನ್ ಮಾಡಿದ್ದೇ ಆದರೆ ಖಂಡಿತ ನಾವು ಕುಮಾರಸ್ವಾಮಿ ಅವರ ಒಂದು ಫೋಟೋ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಅನ್ನೋದ್ರ ಮೂಲಕ ಇವತ್ತು ಆಂಧ್ರದ ಜನತೆಗೆ ಇವತ್ತು ಕುಮಾರಸ್ವಾಮಿ ಅವರು ದೇವರಂತೆ ಕಾಣಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ತಪ್ಪಾಗಲಾರದು. ಈ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಎಲ್ರಿಗೂ ಧನ್ಯವಾದಗಳು.